ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಕ್ಯಾಬಿನೆಟ್ ಸಭೆ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆ ಮಾಡುವ ವಿಚಾರಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಬಿಜೆಪಿ ದೂರು ಕೊಡ್ಲಿ, ಯಾರಾದರೂ ತನಿಖೆಯನ್ನ ಮಾಡಲಿ, ನಮಗೆ ಅದರ ಯಾವ ಅಭ್ಯಂತರವೂ ಇಲ್ಲ. ಇದರಲ್ಲಿ ಸತ್ಯ ಮುಚ್ಚಾಕುವಂತಹ ಪ್ರಶ್ನೆಯೇ ಇಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಲಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿಗರು ಲೋಕಾಯುಕ್ತಕ್ಕೆ ಇವತ್ತು ಹೋಗಿ ದೂರು ಕೊಟ್ಟ ನಂತರದಲ್ಲಿ ಅವರ ಪ್ರತಿಕ್ರಿಯೆ ಇದಾಗಿತ್ತು. ಮುಖ್ಯಮಂತ್ರಿಯವರು ಅದ್ರ ಬಗ್ಗೆ ಮತ್ತು ಎಲ್ಲರೂ, ಯಾಕಂದರೆ ಇದು ಒಂದೊಂದು ಸಾವು ಕೂಡ ನಮಗೆ ಅದು ಲೋಪದೋಷದಿಂದ ಆದರೆ ಅದು ಒಂದು ರೀತಿ ಬಹಳ ಅದು ನಮ್ಮ ವ್ಯವಸ್ಥೆಗೆ ಒಂದು ಕೆಟ್ಟ ಹೆಸರು, ಅದು ಯಾರೇ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಅದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗಬಾರ್ದು. ಮತ್ತು ಅದಕ್ಕೆ ಕಟ್ಟುನಿಟ್ಟ ಕ್ರಮಗಳಾಗಬೇಕು. ಮತ್ತು ಏನು ಔಷಧಿ ಗುಣಮಟ್ಟವನ್ನು ಅದನ್ನು ಯಾವ ರೀತಿಯಾಗಿ ಅದಕ್ಕೆ ನಾವು ನೋಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯಗಳು ಕೂಡ ನೀವು ತೊಗೊಂಬರ್ಬೇಕು ಅಂತ CM ಹೇಳಿದ್ದಾರೆ. ನಾವು ಮುಂದಿನ ಕ್ಯಾಬಿನೆಟಲ್ಲಿ ನಮ್ಮ ಏನು ನಿಗಮ ಇದೆ ನಮ್ಮದು, ಈ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು, ಆ ನಿಗಮದ ಏನು ಈ ಟೆಂಡರ್ ಕರೆಯುವಂಥ ವಿಧಿವಿಧಾನಗಳಿದೆ ಅದರ ಬಗ್ಗೆನೂ ಮಾರ್ಪಾಡುಗಳು ಮಾಡ್ತಾ ಇದ್ದೀವಿ. ಅದನ್ನು ನಾನು ಆ್ಯಕ್ಚುಲಿ ಅದು ಒಂದು ತಿಂಗಳ ಹಿಂದೆ ನಾನು ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ. ಅದು FDA ಇಲಾಖೆಯಲ್ಲಿ ಅದಿದೆ, ಪರಿಶೀಲನೆ ಮಾಡ್ತಾಯಿದ್ರು. ಈಗ ಬರೋ ಕ್ಯಾಬಿನೆಟ್ಗೆ ಅದನ್ನು ತೊಗೊಂಬರ್ತೀವಿ. ಸೊ ಏನಂದರೆ ಒಳ್ಳೆಯ ಕಂಪ್ನಿಗಳು ನಮ್ಮ ಟೆಂಡರ್ಗಳಲ್ಲಿ ಭಾಗವಹಿಸಬೇಕು. ಒಳ್ಳೆ ಗುಣಮಟ್ಟದ ಔಷಧಿಗಳು ಬರ್ತಕ್ಕಂಥದ್ದಕ್ಕೆ ನಾವು ಆ ಒಳ್ಳೆಯ ಕಂಪ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಟೆಸ್ಟಿಂಗ್ ಪ್ರೋಟೋಕಾಲ್ಸು ಸರಿಯಾಗಿರಬೇಕು. ಅದನ್ನು ನಾವು ಬಿಜೆಪಿ ನಾಯಕರು ಇವತ್ತು ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ಹೋದ್ರು. ಈ ಪ್ರಕರಣದ ತನಿಖೆ ಆಗಬೇಕು ಅಂತ ಹೇಳಿ ದೂರನ್ನ ಕೊಟ್ಟರು. ಇದರ ಬೆನ್ನಲ್ಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಸಾವು ಯಾರಿಂದಾಗಿದೆ, ಏನು ತಪ್ಪಾಗಿದೆ, ಇದೆಲ್ಲದರ ಸಮಗ್ರ ತನಿಖೆ ಆಗಲಿ, ಅವರು ಯಾರಿಗಾದರೂ ದೂರು ಕೊಡಲಿ, ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು ಅನ್ನೋದು ನಮ್ಮ ಆಶಯ ಕೂಡ ಹೌದು. ಔಷಧ ಗುಣಮಟ್ಟದ ಬಗ್ಗೆ ಏನು ಮಾಡಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿ ಅಂತ ಈಗಾಗಲೇ CM ಕೂಡ ಹೇಳಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಟೆಂಡರ್ ಕರೆಯುವ ವಿಧಾನಕ್ಕೆ ಬದಲಾವಣೆ ತರುವಂತಹ ಪ್ರಯತ್ನಗಳನ್ನು ಕೂಡ ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟೆಸ್ಟಿಂಗ್ ಪ್ರೋಟೋಕಾಲ್ ಪ್ರಕಾರವಾಗಿ ಆಗಬೇಕು, ಆಗತ್ತೆ ಅಂತ ಕೂಡ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ.